ಯಾರಿದ್ದಾರೆ ಮೇಡಮ್ ಅವ್ರಿಗೆ ಜೊತೆಗೆ ಈಗ ಸಾಕು ಮಗ ಒಬ್ಬರಿದ್ದಾರೆ, ಅವರೊಬ್ಬರಿದ್ದಾರೆ, ಇನ್ನೂ ಇಬ್ಬರಿದ್ದಾರೆ. ಅವರ ಸ್ನೇಹಿತರೆಲ್ಲರೂ ಬಂದು ಹೋಗ್ತಾ ಇದ್ದಾರೆ. ಬಟ್ ಯಾರೂ ನೋಡೋಕ್ಕಾಗಿಲ್ಲ, ಇದು ಸತ್ಯ. ಯಾಕಂದ್ರೆ ನಾನೀಗ ಒಳಗಡೆ ಹೋದಾಗಷ್ಟೇ ನಾನು ನೋಡೋಕೆ ಸಾಧ್ಯ ಆಯಿತು. ನಾನು ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ, ಈಗಷ್ಟೇ ನಾನು ನೋಡೋಕೆ ಸಾಧ್ಯ ಆಯಿತು. ಯಾರನ್ನೂ ಬಿಡ್ತಾ ಇಲ್ಲ. ಐರ್ಲೆಂಡಿಂದ ಅವ್ರ ಮಗ ಬರಬೇಕು ಅಂತ ಮಾಹಿತಿ ಇದೆ. ಎಷ್ಟೊತ್ತಿಗೆ ಬರ್ತಾರೆ ಏನು ಅನ್ನೋಂಥದ್ದು? ಸಂಜೆ 6-6:30ಗೆಲ್ಲ ಬರ್ತಾರೆ. ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಬರೋದಕ್ಕೆ. ಸಂಜೆ ಮಗ ಬರ್ತಾರೆ. ಮತ್ತೆ ಮಗನ ಕೈಲಿ ಪ್ರತಿಯೊಂದು ಮಾಹಿತಿನೂ ನಿಮಗೆ ಕೊಡ್ತೀನಿ. ಇನ್ನು ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ ಅನ್ನೋಂಥ ಏನಾದರೂ ಮಾಹಿತಿನ ಹೇಳಿದಾರಾ? ಇಲ್ಲ, ಅದೇನು ಇನ್ನು ಡಿಸೈಡ್ ಆಗಿಲ್ಲ. ಯಾಕಂದರೆ ಇವಾಗಿನ್ನೂ ಪ್ರತಿಯೊಂದು ಪ್ರೊಸೀಜರ್ ನಡೀತಾ ಇದೆ. ಏನೇನು ಮಾಡಬೇಕು ಅಂತ ಡಾಕ್ಟ್ರಿಗೆ ಗೊತ್ತಿರುತ್ತೆ, ಮಾಡ್ತಾ ಇದ್ದಾರೆ ಒಂದೊಂದಾಗಿ. ನಮಗೆ ಗೊತ್ತಿಲ್ಲದೆ ನಾವು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಮಗ ಬಂದಮೇಲೆ ಮಗನ ಹತ್ರ ಇನ್ನೂ ಕೂತು ಡಾಕ್ಟ್ರು ಮಾತಾಡಿ ಎಲ್ಲ ಆದಮೇಲೆ ಏನಾಗಿದೆ ಏನಿಲ್ಲ ಅಂತ ಮಗ ಮಾತ್ರ ತಿಳಿಸ್ತಾರೆ. ಈಗ ಸದ್ಯಕ್ಕೆ ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ನಾನು ನೋಡಿದ ಪ್ರಕಾರ ಇದು. ಯಾರಿದ್ದಾರೆ ಮೇಡಮ್ ಅವ್ರಿಗೆ ಜೊತೆಗೆ ಈಗ ಸಾಕು ಮಗ ಒಬ್ಬರಿದ್ದಾರೆ, ಅವರೊಬ್ಬರಿದ್ದಾರೆ, ಇನ್ನೂ ಇಬ್ಬರಿದ್ದಾರೆ. ಅವರ ಸ್ನೇಹಿತರೆಲ್ಲರೂ ಬಂದು ಹೋಗ್ತಾ ಇದ್ದಾರೆ. ಬಟ್ ಯಾರೂ ನೋಡೋಕ್ಕಾಗಿಲ್ಲ, ಇದು ಸತ್ಯ. ಯಾಕಂದ್ರೆ ನಾನೀಗ ಒಳಗಡೆ ಹೋದಾಗಷ್ಟೇ ನಾನು ನೋಡೋಕೆ ಸಾಧ್ಯ ಆಯಿತು. ನಾನು ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ, ಈಗಷ್ಟೇ ನಾನು ನೋಡೋಕೆ ಸಾಧ್ಯ ಆಯಿತು. ಯಾರನ್ನೂ ಬಿಡ್ತಾ ಇಲ್ಲ. ಐರ್ಲೆಂಡಿಂದ ಅವ್ರ ಮಗ ಬರಬೇಕು ಅಂತ ಮಾಹಿತಿ ಇದೆ. ಎಷ್ಟೊತ್ತಿಗೆ ಬರ್ತಾರೆ ಏನು ಅನ್ನೋಂಥದ್ದು? ಸಂಜೆ 6-6:30ಗೆಲ್ಲ ಬರ್ತಾರೆ. ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಬರೋದಕ್ಕೆ. ಸಂಜೆ ಮಗ ಬರ್ತಾರೆ. ಮತ್ತೆ ಮಗನ ಕೈಲಿ ಪ್ರತಿಯೊಂದು ಮಾಹಿತಿನೂ ನಿಮಗೆ ಕೊಡ್ತೀನಿ. ಇನ್ನು ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ ಅನ್ನೋಂಥ ಏನಾದರೂ ಮಾಹಿತಿನ ಹೇಳಿದಾರಾ? ಇಲ್ಲ, ಅದೇನು ಇನ್ನು ಡಿಸೈಡ್ ಆಗಿಲ್ಲ. ಯಾಕಂದರೆ ಇವಾಗಿನ್ನೂ ಪ್ರತಿಯೊಂದು ಪ್ರೊಸೀಜರ್ ನಡೀತಾ ಇದೆ. ಏನೇನು ಮಾಡಬೇಕು ಅಂತ ಡಾಕ್ಟ್ರಿಗೆ ಗೊತ್ತಿರುತ್ತೆ, ಮಾಡ್ತಾ ಇದ್ದಾರೆ ಒಂದೊಂದಾಗಿ. ನಮಗೆ ಗೊತ್ತಿಲ್ಲದೆ ನಾವು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಮಗ ಬಂದಮೇಲೆ ಮಗನ ಹತ್ರ ಇನ್ನೂ ಕೂತು ಡಾಕ್ಟ್ರು ಮಾತಾಡಿ ಎಲ್ಲ ಆದಮೇಲೆ ಏನಾಗಿದೆ ಏನಿಲ್ಲ ಅಂತ ಮಗ ಮಾತ್ರ ತಿಳಿಸ್ತಾರೆ. ಈಗ ಸದ್ಯಕ್ಕೆ ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ನಾನು ನೋಡಿದ ಪ್ರಕಾರ ಇದು.